ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 30ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5:17 ಇರಲಿದೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಕೂಡ ಈ ದಿನ ಸಂಜೆ 6:31 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಗ್ಗೆ 8:53 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:24 ಬೆಳಿಗ್ಗೆ 10:56 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:21 ಬೆಳಿಗ್ಗೆ 7:52 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:57 ಬೆಳಿಗ್ಗೆ 8:45 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಇದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:01 ಮಧ್ಯಾಹ್ನ 12:41 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:20 ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಆದ್ದರಿಂದಲೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಅಂದರೆ ಶಾಶ್ವತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಸೂಕ್ತವಾಗಿರುವಂಥ ಸಮಯ ಇದೆ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ಹಾಗಾಗಿ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆ ಇದೆ. ಏಕೆಂದರೆ ಈ ಸಾಧನೆ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ಬರುವಂಥದ್ದು. ಹಾಗಾಗಿನೇ ಶಾಶ್ವತವಾದ ಕೆಲಸವನ್ನು ಮಾಡಲಿಕ್ಕೆ ಇದು ಕೂಡ ಈ ದಿನ ಸಾಧ್ಯವಾಗುತ್ತೆ. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿಯುವಂಥವರಿದ್ದಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಶನಿ ಅಂತ ಹೇಳಿದ್ರೆ ಶ್ರಮಕ್ಕೆ, ಕರ್ಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ನಾವು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದು ಸ್ವಲ್ಪ ನಿಧಾನವಾಗಿ ಮುಂದುವರಿಬಹುದು. ಯಾಕೆಂದರೆ ಶನಿ ಮಂದ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ
ನಿಧಾನ ಇರುತ್ತೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ನಮಗೆ ಒಂದು ಸಹನೆ ಇರಬೇಕು, ತಾಳ್ಮೆ ಇರಬೇಕು ಅನ್ನುವಂಥದ್ದು. ಹಾಗಾಗಿ ನಾವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಿಗೆ ಕರ್ಮಕಾರಕನಾದಂಥ ಶನಿಯ ಅನುಗ್ರಹ ಈ ದಿನ ಇರುತ್ತೆ. ನಿಧಾನ ಆದರೂ ಕೂಡ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 19 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 26 ನಿಮಿಷದಿಂದ ಅಪರಾಹ್ನ 3 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 27 ನಿಮಿಷದಿಂದ ರಾತ್ರಿ 10 ಗಂಟೆ 26 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು. ಅಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದಿನ ಶನಿಹೋರದಲ್ಲಿ ಆರಂಭ ಮಾಡಿದ್ರೆ ಅದರ ಫಲಿತಾಂಶ ಬೇಗ ಬರಲ್ಲ, ನಿಧಾನವಾಗಿ ಬರುವಂಥದ್ದು. ಹಾಗಾಗಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ವಿಚಾರಗಳು ಈ ದಿನ ಶನಿಹೋರದಲ್ಲಿರುತ್ತೆ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 18 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 27 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಕುಜಹೋರ ತುಂಬ ಅನುಕೂಲಕರವಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಕೆಲವು ಸಾಹಸ ಕೆಲಸ ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ಯಶಸ್ವಿ ದಿನ. ಹಾಗಾಗಿ ಈ ದಿನ ಕುಜಹೋರ ತುಂಬ ಫೇವರಬಲ್ ಆಗಿರುತ್ತೆ ಇವರಿಗೆ. ಹಾಗೆ ಈ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ಅನುಕೂಲ ಇರುತ್ತೆ. ಇನ್ನು ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗಬೇಕಿದ್ರೂ ಕೂಡ ನಿಮ್ಮ ಪರವಾಗಿ ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈ ದಿನ ಇರುವಂಥ ಕುಜಹೋರದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿದರೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 20 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 27 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 25 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ರವಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಈ ದಿನ ರವಿಹೋರದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ, ತಟಸ್ಥವಾಗಿರುವಂಥದ್ದು ಬಹಳ ಉತ್ತಮ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ರವಿಹೋರದಲ್ಲಿ ಆಗಲ್ಲ, ನಿಮ್ಮ ಪರವಾಗಿ ಫಲಿತಾಂಶಗಳನ್ನು ತರಲ್ಲ, ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಹಾಗಾಗಿ ಈ ದಿನ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 21 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಅಪರಾಹ್ನ 5 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 23 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸಗಳಿದ್ರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ಪ್ರತಿದಿನ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಪ್ರಯಾಣ ಆಗಲಿ 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶಗಳನ್ನು ನಿಮ್ಮ ಪರವಾಗಿ ತಂದುಕೊಡುವಂಥದ್ದು ನೀವು ಯಾವ ಸಮಯದಲ್ಲಿ ಕೆಲಸಗಳನ್ನು ಆರಂಭ ಮಾಡ್ತೀರಿ ಅನ್ನುವಂಥದ್ರ ಮೇಲೆ ನಿರ್ಧಾರವಾಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ನಾವು ಮನೆಗೆ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಿ ತರ್ತೇವೆ ಅಥವಾ ವಸ್ತುಗಳನ್ನು ಎರವಲಾಗಿ ತಂದು ಇಟ್ಕೊಳ್ತೇವೆ. ಹಾಗಾಗಿ ಮನೆಗೆ ಕೆಲವು ವಸ್ತುಗಳು ಬಂದಾಗ ವಾಸ್ತುಶಾಸ್ತ್ರದ ಪ್ರಕಾರ ಅದು ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಇದು ನಮಗೆ ಗೊತ್ತಾಗಲ್ಲ, ಯಾವ ವಸ್ತುವಿನಿಂದ ಯಾವ ಸಮಸ್ಯೆ ಉದ್ಭವ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಾವು ನಮ್ಮ ಹಿರಿಯರು ಹೇಳುವಂಥ ಮಾತುಗಳಿಂದ ಮನನ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ನಮಗೆ ಯಾವುದೇ ಒಂದು ವಸ್ತು ಅತಿ ಅವಶ್ಯಕವಾಗಿ ಬೇಕಾಗಿದ್ದಲ್ಲಿ ಮಾತ್ರ ಮನೆಗೆ ತರಬೇಕು. ಇಲ್ಲ ಅಂತ ಹೇಳಿದ್ರೆ ಅನಾವಶ್ಯಕವಾಗಿರುವಂಥ ಯಾವುದೇ ವಸ್ತುಗಳನ್ನು ಮನೆಗೆ ತಂದು ಶೇಖರಿಸಿ ಇಟ್ಕೊಳ್ಬಾರ್ದು. ಹಾಗಾಗಿನೇ ಈ ಕೆಲಸಕ್ಕೆ ಬಾರದ ವಸ್ತುಗಳನ್ನು ಮನೆಯಲ್ಲಿ ತಂದು ಜೋಡಿಸೋದ್ರಿಂದಲೇ ಮನೆಯಲ್ಲಿ ಒಂದು ರೀತಿಯ ನಕಾರಾತ್ಮಕ ಶಕ್ತಿಯ ಗೂಡಾಗ್ಬಿಡುತ್ತೆ. ಒಂದು ನೆಗೆಟಿವ್ ಎನರ್ಜಿ ಆ ಮನೆಯಲ್ಲಿರುತ್ತೆ.
ಹಾಗಾಗಿನೇ ಆ ಮನೆಯ ಏಳಿಗೆ ಯಾವಾಗಲೂ ಕೂಡ ಆಗಲ್ಲ. ಹಾಗೆ ಬಹಳ ವಿಶೇಷವಾಗಿ ಇಂಥ ವಸ್ತುಗಳನ್ನು ನಾವು ಮನೆಯಲ್ಲಿಟ್ಕೊಂಡಾಗ ಹಣಕಾಸಿನ ಸಮಸ್ಯೆಗಳು ಉಂಟಾಗುತ್ತೆ. ಕೋರ್ಟು ಕಚೇರಿಗಳಿಗೆ ಅಲೆದಾಟ ಪ್ರಾರಂಭ ಆಗುತ್ತೆ. ಇನ್ನು ಯಾವುದೇ ಶುಭ ಕಾರ್ಯಗಳು ಮನೆಯಲ್ಲಿ ಆಗಲಿಕ್ಕೂ ಕೂಡ ಇದು ಅಡ್ಡಿಯನ್ನುಂಟು ಮಾಡ್ತಾ ಇರುತ್ತೆ. ಇನ್ನು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸಾಧ್ಯ ಆಗಲ್ಲ. ವಾಹನಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ಸಾಧ್ಯವಾಗಲ್ಲ. ಇನ್ನು ಮದುವೆ ಮುಂತಾದ ಶುಭ ಕಾರ್ಯಗಳು ಕೂಡ ತುಂಬ ವಿಳಂಬ ಆಗ್ತಾ ಇರುತ್ತೆ. ಹಾಗೆ ಒಂದು ವಿಚಿತ್ರವಾದಂತಹ ವಿಶೇಷವಾದಂತಹ ರೀತಿಯಲ್ಲಿ ಆ ಕುಟುಂಬವನ್ನು ಬೇರೆಯವರು ನೋಡುವಂಥ ರೀತಿಯಲ್ಲಾಗ್ಬಿಡುತ್ತೆ. ಹಾಗಾಗಿನೇ ನಮಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಅಗತ್ಯ ಇರುವಂಥ ವಸ್ತುಗಳನ್ನು ಮಾತ್ರ ತಂದು ಶೇಖರಿಸ್ಕೊಳ್ಬೇಕು ಅನ್ನುವಂಥ ವಿಚಾರ ಇದರಿಂದ ಗೊತ್ತಾಗುತ್ತೆ. ಇಲ್ಲಿ ಮನೆಯಲ್ಲಿ ಈ ವಸ್ತುಗಳನ್ನು ತರುವುದರ ಜೊತೆಗೆ ಈ ಮನೆ ಕಟ್ಟಲಿಕ್ಕೆ ಆರಂಭ ಮಾಡ್ತಾರ, ಅಲ್ಲಿಂದನೇ ಈ ವಾಸ್ತು ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ನಾವು ನಮ್ಮ ಒಂದು ನಕ್ಷತ್ರಕ್ಕೆ, ಅದರಲ್ಲೂ ಮುಖ್ಯವಾಗಿ ಮನೆ ಒಡತಿಯ ನಕ್ಷತ್ರಕ್ಕೆ, ರಾಶಿಗೆ ಯಾವ ದಿಕ್ಕಿನ ನಿವೇಶನ ಆಗಿ ಬರುತ್ತೆ ಅನ್ನುವಂಥದ್ರ ಆಯ್ಕೆಯನ್ನು ಮಾಡಿಕೊಂಡು ನಂತರದಲ್ಲಿ ಮನೆ ಕಟ್ಟಲಿಕ್ಕೆ ಆರಂಭ ಮಾಡ್ತೀವಿ. ಇನ್ನು ಮನೆ ಕಟ್ಟಲಿಕ್ಕೆ ಉತ್ತಮವಾದಂತಹ ಆಯವರ್ಗವನ್ನು ಮಾಡುವಂಥದ್ದು, ಹಾಗೆ ಅಡಿಪಾಯವನ್ನು ಹಾಕುವಂತಹ ಸಂದರ್ಭದಲ್ಲಿ ಒಳ್ಳೆಯ ಮುಹೂರ್ತವನ್ನು ನೋಡುವಂಥದ್ದು, ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ. ಆದರೆ ಎಂಥ ಮನೆಯೇ ಆದರೂ ಕೂಡ ಜಾಸ್ತಿ ಅಂದರೆ ಒಂದು ವರ್ಷದಲ್ಲಿ ಕೆಲಸ ಮುಗಿಸ್ಬೇಕು, ಆ ಮನೆ ಗೃಹ ಪ್ರವೇಶ ಆಗಬೇಕು. ಹಾಗಾಗಿ ಒಂದು ವರ್ಷಕ್ಕಿಂತ ಹೆಚ್ಚು ಅಂದರೆ ಆ ಮನೆಯನ್ನು ಕಟ್ಟಲು ಆರಂಭ ಮಾಡಿದ ದಿನದಿಂದ ಒಂದು ವರ್ಷದ ಒಳಗೆ ಆ ಮನೆ ಪೂರ್ಣವಾಗಿರಬೇಕು. ಇದರಿಂದ ಬಹಳಷ್ಟು ಕಟ್ಟಡಗಳು ನಿಮಗೆ ಗೊತ್ತಿದೆ, ನಿರ್ಮಾಣ ಆದಮೇಲೆ ಕೆಲವು ವರ್ಷಗಳೇ ಅದಕ್ಕೆ ತೆಗೆದುಕೊಂಡು ಬಿಡುತ್ತೆ. ನಾನಾ ಕಾರಣಗಳಿಂದ ಆ ಒಂದು ಕಟ್ಟಡ ನಿರ್ಮಾಣದ ಕೆಲಸ ನಿಂತು ಹೋಗುತ್ತೆ. ಇದರಿಂದ ಆ ಮನೆಯಲ್ಲಿ ಒಂದು ರೀತಿಯ ನೆಗೆಟಿವ್ ಶೇಡ್ ಅನ್ನುವಂಥದ್ದು ಉತ್ಪಾದನೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಮನೆಯ ಕಟ್ಟಡದಲ್ಲಿ ಕೆಲಸ ಮಾಡುವಂಥವ್ರಿಗೆ, ಆಸುಪಾಸಿನಲ್ಲಿರುವಂಥವ್ರಿಗೂ ಕೂಡ ತೊಂದರೆ ತಾಪತ್ರಯಗಳು ಪ್ರಾಪ್ತಿ ಆಗ್ತಾನೆ ಇರುತ್ತೆ. ಹಾಗೆ ಮನೆಯಲ್ಲಿ ಒಂದು ರೀತಿಯಲ್ಲಿ ಧನಾತ್ಮಕ ಶಕ್ತಿ ಇರಬೇಕು. ಯಾವುದೇ ರೀತಿಯ ಪ್ರೇತ ಬಾಧೆಗಳಿರಬಾರ್ದು, ಯಾರದೇ ಕಣ್ಣಿನ ದೃಷ್ಟಿ ಅಲ್ಲಿ ತಾಗಬಾರ್ದು. ಹಾಗೆ ಹಿಡಿದಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಆ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಸ್ಥಾಪನೆ ಆಗಬೇಕು. ತುಂಬ ಪಾಸಿಟಿವ್ ಎನರ್ಜಿ ತುಂಬಿ ತುಳುಕಾಡ್ತಾ ಇರಬೇಕು ಆ ಮನೆಯಲ್ಲಿ. ಅದಕ್ಕಾಗಿಯೇ ಅರಿಶಿನ ಮತ್ತು ತುಪ್ಪದಿಂದ ಗಣಪತಿಯನ್ನು ಮಾಡಿ ಒಂದು ವಿಳ್ಯದೆಲೆ ಮೇಲೆ ಇಟ್ಟು ಪ್ರತಿದಿನ ಪೂಜೆ ಮಾಡಿದ್ರೆ, ಅದರಲ್ಲೂ ಇದನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ಧನಾತ್ಮಕ ಶಕ್ತಿಯನ್ನು ಮನೆಗೆ ತಂದುಕೊಳ್ಬಹುದು. ಹಾಗೆ ಪ್ರತಿ ತಿಂಗಳು ಕೂಡ ಒಂದು ಹೊಸ ಗಣಪತಿಯನ್ನು ಮಾಡಿಕೊಂಡು ಇಡಬೇಕು. ಇನ್ನು ಹಳೆಯದನ್ನು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಆ ಕುಟುಂಬದಲ್ಲಿ ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಯಾವುದೇ ವಿಘ್ನಗಳಿಂದ, ಅಡೆತಡೆಗಳಿಂದ ನಿಂತು ಹೋಗಲ್ಲ. ಬದಲಾಗಿ ನಿಧಾನವಾಗಿ ಆದರೂ ಕೂಡ ಅದು ನಿರಂತರವಾಗಿ ಕಟ್ಟಡದ ಕೆಲಸ ನಡೀತಾ ಇರುತ್ತೆ. ಮನೆಯಲ್ಲೂ ಕೂಡ ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗಿರುತ್ತೆ. ಇನ್ನು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಬೇಗ ಮುಗಿಬೇಕು ಅನ್ನುವಂಥ ಒಂದು ಬಯಕೆ ಎಲ್ಲರಲ್ಲೂ ಇರುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕಟ್ಟುವಂತಹ ಮನೆಯ ನಿರ್ಮಾಣದ ಕಾರ್ಯ ವಿಳಂಬ ಆಗ್ತಾ ಇದ್ದರೆ ನೀವು ಕಡಲೆ, ಸಕ್ಕರೆ ಈ ಎರಡನ್ನು ನಿತ್ಯ ನೈವೇದ್ಯವನ್ನು ಮಾಡಬೇಕು. ನಿಮ್ಮ ಮನೆ ದೇವರಿಗೆ ನೈವೇದ್ಯವನ್ನು ಮಾಡಬೇಕು, ಗಣಪತಿಗೆ ನೈವೇದ್ಯವನ್ನು ಮಾಡಬೇಕು. ಈ ರೀತಿ ಮಾಡಿದರೆ ಮನೆಯ ಕೆಲಸ ಬೇಗ ಮುಗಿಯುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಮನೆಯ ಕೆಲಸ ಯಾವಾಗಲೂ ಕೂಡ ವಿಳಂಬ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಇರುವಂಥದ್ದಿರ್ಬೋದು. ಅಂದರೆ ಈಗ ನೀವು ವಾಸ ಮಾಡ್ತಾ ಇರುವಂಥ ಮನೆ, ಅದು ಬಾಡಿಗೆಯದ್ದೇ ಆಗಲಿ ಸ್ವಂತದ್ದೇ ಆಗಲಿ ಯಾವುದೇ ಪ್ರಕಾರದ ಮನೆ ಆದರೂ ಕೂಡ ಅಲ್ಲಿ ವಾಸ್ತು ದೋಷ ಇರೋದರಿಂದ ನೀವು ಮುಂದೆ ಕಟ್ಟುವಂಥ ಮನೆಯಲ್ಲಿ ಕೂಡ ಯಾವುದೇ ರೀತಿಯ ಧನಾತ್ಮಕ ಪರಿಣಾಮಗಳಿರಲ್ಲ. ಪರಿಣಾಮವಾಗಿ ಮನೆಯ ಕೆಲಸ ಬೇಗ ಬೇಗ ನಡೆಯಲ್ಲ. ಹಾಗಾಗಿನೇ ವಾಸ್ತು ದೋಷದಿಂದ ಇದು ತಡ ಆಗ್ತಾ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬೋದು. ಇನ್ನು ಮನೆ ಕಟ್ಟಿದ ಮೇಲೆ ಈಗಿನ ಹೊಸ ಟ್ರೆಂಡ್ನಂತೆ ಕೆಲವರು ವಾಸ್ತು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಈ ವಾಸ್ತುವನ್ನು ಅಳವಡಿಸ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕೆಲವರು ಸೌಕರ್ಯಕ್ಕಾಗಿ ಮನೆಯನ್ನು ಕಟ್ಟಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಅವರಿಗೆ ವಾಸ್ತುವಿನಲ್ಲಿ ನಂಬಿಕೆ ಇರಲ್ಲ. ಅಂಥವರು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಏಕೆಂದರೆ ಮನೆ ಕಟ್ಟಿದ 6 ಅಥವಾ 7 ವರ್ಷದಿಂದ ಅವರ ಸಮಸ್ಯೆಗಳು ಆರಂಭ ಆಗಿಬಿಡುತ್ತೆ. ಈಗ ಹೊಸ ಒಂದು ಟ್ರೆಂಡ್ ಅಂತ ಹೇಳಿದ್ರೆ ಸರಿಸುಮಾರು ಒಂದು 15-20 ವರ್ಷಗಳಿಂದ ಈಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ. ಅದೇನೆಂದರೆ ಓಪನ್ ಕಿಚನ್ ಅಂತ ಹೇಳಿ. ಅಂದರೆ ಅಡುಗೆ ಮನೆಗೆ ಗೋಡೆಗಳಿರಲ್ಲ. ಇದು ವಾಸ್ತುಶಾಸ್ತ್ರದ ಪ್ರಕಾರ ನಿಷಿದ್ಧವಾಗಿರುವಂಥದ್ದು. ಏಕೆ ಅಂತ ಹೇಳಿದ್ರೆ
ಇದು ಅಡಿಗೆ ಮಾಡುವ ಹೆಂಗಸರ ಬೆನ್ನು ಬೇರೆಯವರಿಗೆ ಕಾಣಿಸ್ಬಾರ್ದು ಅಂತ ಹೇಳಿ. ನಾವು ಓಪನ್ ಕಿಚನ್ ಮಾಡಿದಾಗ ಅಲ್ಲಿ ಅಡಿಗೆ ಮಾಡುವ ಸ್ತ್ರೀಯರ ಬೆನ್ನು ಹೊರಗಡೆಯಿಂದ ಬರೋವಂಥವ್ರಿಗೆ ಬಹಳ ಬೇಗ ಕಾಣಿಸುತ್ತೆ. ಹಾಗಾಗಿ ಮನೆಯ ಗೃಹಿಣಿ ಮನೆಯ ಲಕ್ಷ್ಮಿ ಇದ್ದ ಹಾಗೆ. ಹಾಗಾಗಿ ಆಕೆಯ ಬೆನ್ನು ಅಡಿಗೆ ಮನೆಯಿಂದ ಬೇರೆಯವರಿಗೆ ಕಾಣಿಸ್ಬಾರ್ದು. ಆ ರೀತಿಯಲ್ಲಿ ನಿಂತು ಅಡಿಗೆ ಮಾಡಬೇಕು. ಅದಕ್ಕೆ ಒಂದೇ ಒಂದು ಉಪಾಯ ಅಂತ ಹೇಳಿದ್ರೆ ಅಡಿಗೆ ಮನೆಗೆ ಬಾಗಿಲನ್ನು ಇಡೋವಂಥದ್ದು. ಹಾಗಾಗಿ ನಿಂತು ಅಡಿಗೆ ಮಾಡಿದ್ರೂ ಕೂಡ ಆಕೆಯ ಬೆನ್ನು ಬೇರೆಯವರಿಗೆ ಕಾಣಿಸ್ಬಾರ್ದು. ಒಂದು ವೇಳೆ ಆ ರೀತಿಯ ಬೆನ್ನು ಏನಾದರೂ ಕಾಣಿಸ್ತಾ ಇದ್ದರೆ ದೇಹ ಪೀಡೆ ಉಂಟಾಗುತ್ತೆ. ಮನೆಯ ಗೃಹಿಣಿ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾಳೆ. ಆಕೆಗೆ ಆಪರೇಷನ್ ಅನ್ನುವಂಥದ್ದು ಆಗೇ ಆಗುತ್ತೆ. ಇನ್ನು ದಾಂಪತ್ಯ ಸಮಸ್ಯೆಗಳು ಕೂಡ ಬಿಗಡಾಯಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಬೆನ್ನನ್ನು ಬೇರೆಯವರು ನೋಡೋದ್ರಿಂದ ಸ್ಪೈನಲ್ ಕಾರ್ಡ್ ಸಮಸ್ಯೆ ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಸೊಂಟ, ಮೂಳೆ, ಪಾದ, ಮೊಣಕಾಲು ಈ ಸ್ಥಳಗಳಲ್ಲಿ ನೋವುಗಳು ಬಹಳ ವಿಪರೀತವಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿನೇ ಈ ದೇಹ ಪೀಡೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆದಷ್ಟು ಈ ಓಪನ್ ಕಿಚನನ್ನು ಮಾಡಬಾರ್ದು. ಸ್ವಲ್ಪ ಕ್ಲೋಸ್ಡ್ ಆಗಿರಬೇಕು. ಅದರಲ್ಲೂ ಬೇರೆಯವರು ಮನೆಗೆ ಬಂದಾಗ ದೇವರ ಕೋಣೆಯನ್ನು ನೇರವಾಗಿ ಅವರು ನೋಡಬಾರ್ದು, ಪ್ರವೇಶ ಮಾಡಬಾರ್ದು. ಅದೇ ರೀತಿ ಅಡಿಗೆಯ ಕೋಣೆಗೂ ಕೂಡ ಅವರ ಪ್ರವೇಶ ಇರಬಾರ್ದು ಅನ್ನುವಂಥದ್ದು ಇದೆ. ಇದೆಲ್ಲವನ್ನು ಕೂಡ ವಾಸ್ತುಶಾಸ್ತ್ರ ತಿಳಿಸ್ಕೊಡ್ತಾ ಇರುವಂಥದ್ದು. ಇದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಬಂಧುಗಳೇ, ಮುಖ್ಯವಾಗಿ ಅಡಿಗೆ ಮನೆಗೆ ಬಾಗಿಲು ಇರಬೇಕು. ಅದರಲ್ಲೂ ಈ ವಾಸಕಾಲು ಸಮೇತ ಬಾಗಿಲು ಇರಬೇಕು ಅಂತ ಹೇಳಿ, ಅಂದರೆ ಆ ಬಾಗಿಲಿಗೆ ಫ್ರೇಮ್ ಅನ್ನೋಂಥದ್ದು ಕೂಡ ಇರಲೇಬೇಕು ಅಂತ ಹೇಳಿ. ಇದರಿಂದ ಶಸ್ತ್ರಚಿಕಿತ್ಸೆಗಳು ತಪ್ಪತ್ತೆ. ಹೆಚ್ಚಾಗಿ ಈ ಗರ್ಭಕೋಶದ ಸಮಸ್ಯೆಗಳೇನಾದರೂ ಇದ್ದರೆ ಅಥವಾ PCOD ಸಮಸ್ಯೆಗಳೇನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಇನ್ನು ಕೆಲವರಿಗೆ ಮಕ್ಕಳೇ ಆಗಲ್ಲ, ಮಕ್ಕಳಾದರೂ ಕೂಡ ಆ ಮಕ್ಕಳು ಇವರ ಮಾತನ್ನು ಕೇಳಲ್ಲ. ಅಂಥ ಒಂದು ಹಠಮಾರಿ ಸ್ವಭಾವ ಮಕ್ಕಳಲ್ಲಿರುತ್ತೆ. ಇದಕ್ಕೆ ಪ್ರಮುಖವಾಗಿ ಕಾರಣವಾಗುವಂಥದ್ದು ಅಲ್ಲಿ ಪ್ರತಿನಿತ್ಯ ಮಾಡುವಂಥ ಈ ಅನ್ನ ಯಜ್ಞ ಏನಿದೆ ಅಡಿಗೆ ಮನೆ, ಇದು ದೋಷಪೂರಿತವಾಗಿ ಇರುವಂಥದ್ದು. ಹಾಗಾಗಿನೇ ಈ ಅಡಿಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿದ್ದರೂ ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ಕಿಟಕಿ ಬಾಗಿಲುಗಳನ್ನು ಇಟ್ಟಿರಬೇಕು. ಇನ್ನು ನಿಮ್ಮ ಅಡಿಗೆ ಮನೆಯನ್ನು ನೀವು ಎಷ್ಟು ಶುದ್ಧವಾಗಿ ಇಟ್ಕೊಂಡಿದ್ದೀರಿ, ಎಷ್ಟು ನೀಟಾಗಿದೆ, ಎಲ್ಲೆಲ್ಲಿ ಇರಬೇಕಾದಂಥ ವಸ್ತುಗಳು ಅಲ್ಲಲ್ಲೇ ಇವೆ ಅನ್ನುವಂಥದ್ದನ್ನು ಆಗಾಗ್ಗೆ ಖಾತರಿಪಡಿಸ್ಕೊಳ್ಳುವಂಥದ್ದು. ಮನೆಯನ್ನು ಮುಖ್ಯವಾಗಿ ಈ ಅಡಿಗೆ ಮನೆಯನ್ನು ಮೇಂಟೈನ್ ಮಾಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನಿಮ್ಮ ಮಗನ ಹೆಂಡತಿ ನಿಮ್ಮ ಅಡಿಗೆ ಮನೆಯಂತೆ ಇರ್ತಾಳೆ ಅನ್ನುವಂಥದ್ದು, ಅಂದರೆ ನಿಮ್ಮ ಸೊಸೆ ನಿಮ್ಮ ಅಡಿಗೆ ಮನೆಯನ್ನು ಪ್ರತಿನಿಧಿಸುವಂಥವಳು. ಹಾಗಾಗಿನೇ ಅವಳ ಸ್ವಭಾವ ಕೂಡ ಅದೇ ರೀತಿಯಲ್ಲಿರುತ್ತೆ ಅನ್ನುವಂಥ ಒಂದು ವಿಚಾರ. ಇನ್ನು ನಿಮ್ಮ ಮಗನ ಮದುವೆಗೆ ಮುನ್ನ ನಿಮ್ಮ ಅಡಿಗೆ ಮನೆ ಯಾವ ರೀತಿಯಲ್ಲಿ ಇದೆ ಅದೇ ರೀತಿ ನಿಮ್ಮ ಮಗನ ಹೆಂಡತಿ ಇರ್ತಾಳೆ ಅನ್ನುವಂಥದ್ದನ್ನು ವಾಸ್ತುಶಾಸ್ತ್ರ ತಿಳಿಸ್ತಾ ಇದೆ. ಇನ್ನು ವಾಸ್ತು ದೋಷದ ಬಗ್ಗೆ ನಾವು ನೋಡುವಾಗ ಈ ಅಡಿಗೆ ಮನೆಯಾಗಲಿ ಅಥವಾ ಮುಖ್ಯವಾಗಿ ಶೌಚಾಲಯ ಆಗಲಿ ಬಂದಾಗ ನಿಮ್ಮ ಸೊಸೆ ಕಿರಿಕಿರಿ ಮಾಡಿ ರಾದ್ದಾಂತವನ್ನು ಮಾಡಿ ಗಂಡನಿಂದ ದೂರವಾಗಿ ಹೋಗುವಂಥ ಸಂದರ್ಭಗಳು ಬರುತ್ತೆ. ಹಾಗಾಗಿನೇ ಒಂದು ಮನೆ ಅಂತ ಹೇಳಿದ್ರೆ ಇಲ್ಲಿ 2 ಸ್ಥಾನಗಳು ಪ್ರಮುಖವಾಗಿ ಸ್ವಚ್ಛವಾಗಿರಬೇಕು. ಒಂದು ಆ ಮನೆಯ ಅಡಿಗೆ ಮನೆ, ಇನ್ನೊಂದು ಆ ಮನೆಯ ಶೌಚಾಲಯ. ಎಷ್ಟು ಶುಚಿತ್ವದಿಂದ ಕೂಡಿರುತ್ತೋ ಅಷ್ಟು ಆ ಮನೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಮನೆಯಲ್ಲಿ ವಾಸ ಮಾಡುವಂಥವರು, ಅದರಲ್ಲೂ ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯೆ ಗಲಾಟೆಗಳಾಗತ್ತೆ. ಅದರಲ್ಲೂ ಇದು ಒಂದು ಡೈವೋರ್ಸ್ ಹಂತಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ಅಡಿಗೆ ಮನೆ ಮತ್ತು ಟಾಯ್ಲೆಟನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಇನ್ನು ಕೆಲವು ಮನೆಗಳಲ್ಲಿ ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಅಥವಾ ಮಕ್ಕಳಾಗಲಿ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳು ಕೂಡ ಬರುತ್ತೆ. ಇದಕ್ಕೂ ಕೂಡ ಈ ಅಡಿಗೆ ಮನೆ ಮತ್ತು ಶೌಚಾಲಯದ ವಾಸ್ತು ದೋಷದಿಂದ ಆಗುವಂಥದ್ದು. ಇನ್ನು ನಿಮ್ಮ ಮನೆಯ ದಕ್ಷಿಣ ಯಾವ ರೀತಿ ಇದೆ ಅದೇ ರೀತಿ ನಿಮ್ಮ ಅಳಿಯ ಕೂಡ, ಅಂದರೆ ಮಗಳ ಗಂಡ ಬರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಉದಾಹರಣೆಗೆ ಹೇಳೋದಾದರೆ, ದಕ್ಷಿಣದಲ್ಲಿ ದೊಡ್ಡ ರಸ್ತೆ ಇದೆ, ಅದರಲ್ಲೂ ಒಂದು 100-120 ಅಡಿ ರಸ್ತೆ ಇದೆ ಅಂತ ಹೇಳಿ ಅಂದ್ಕೊಂಡ್ರೆ ಇದರ ಮಧ್ಯೆ ಗಲೀಜು ಹರಿಯುವಂತಹ ಸರ್ಕಾರಿ ಕಾಲುವೆ ಇದೆ ಅಂತ ಅಂದ್ಕೊಳ್ಳಿ. ಆ ಸಂದರ್ಭದಲ್ಲಿ ನಿಮ್ಮ ಮಗಳಿಗೆ ಒಳ್ಳೆಯ ದೊಡ್ಡ ಹೆಸರುವಾಸಿಯಾಗಿರುವಂಥ ಶ್ರೀಮಂತ ಮನೆತನದ ಕುಟುಂಬದ ಸಂಬಂಧ ಒದಗಿ ಬರುತ್ತೆ. ಆದರೆ ಕಾಲುವೆ ಇರೋ ಕಾರಣ ಅತ್ತೆ ಮನೆಯಲ್ಲಿ ಗಲೀಜು ಹರಿಯುವ ನೀರಿನಂತೆ ಅತ್ತೆಯ ಬಾಯಿ ಇರುತ್ತೆ. ಹಾಗಾಗಿ ಆ ಬಾಯಿ ಬೊಂಬಾಯಿಯಾಗಿ ಇರುವಂಥದ್ದು, ಬಹಳ ದೊಡ್ಡ ದೊಡ್ಡ ಮಾತುಗಳು ಆ ಬಾಯಿಯಲ್ಲಿ ಬರ್ತಾ ಇರುತ್ತೆ. ಇನ್ನು ಅತ್ತೆ ಬಾಯಿ ಬೊಂಬಾಯಿ ಆದರೆ ಗಂಡನ ಬಾಯಲ್ಲಿ ಕಿರಿಕಿರಿಯ ಮಾತುಗಳು ಬರ್ತಾ ಇರುತ್ತೆ.
ಹಾಗಾಗಿನೇ ಈ ಹಣದ ಬಗ್ಗೆ ಸೂಕ್ಷ್ಮವಾಗಿ ಆಗಾಗ ಪರಿತಪಿಸುವಂತಹ ಸ್ವಭಾವ ಕೂಡ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಬೇಕು. ಜೊತೆಗೆ ಉತ್ತರದಲ್ಲಿ ಏನಾದರೂ ಹೆಚ್ಚು ಸ್ಥಳಾವಕಾಶ ಇದೆ ಅಂತ ಹೇಳಿದ್ರೆ ಅಲ್ಲಿ ಅದೃಷ್ಟ ನಿಮಗೆ ಖುಲಾಯಿಸುತ್ತೆ. ಹಾಗಾಗಿ ಉತ್ತರಕ್ಕೆ ರಾಜಗಾಲುವೆ ತುಂಬ ತೊಂದರೆ ತಾಪತ್ರಯಗಳನ್ನು ಅನುಭವಿಸುವಂಥವ್ರು ಅಥವಾ ಚರಂಡಿ ಏನಾದರೂ ಇದ್ದರೂ ಕೂಡ ಅಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯ ಇತ್ಯಾದಿ ವ್ಯವಹಾರಗಳು ನಡೀತಾ ಇರುತ್ತೆ. ಅತ್ತೆ ಮನೆಯಿಂದ ಇನ್ನೂ ಕೂಡ ಜಾಸ್ತಿ ಆಗುವಂಥ ಮನಸ್ತಾಪಗಳು ಇರುತ್ತೆ. ಈ ರೀತಿ ಚರಂಡಿ ಇದ್ದಾಗ ಚರಂಡಿಯ ಪಕ್ಕದಲ್ಲಿ ದೊಡ್ಡ ದೊಡ್ಡ ಗಿಡಗಳನ್ನು ಬೆಳೆಸಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ನಿಮ್ಮ ಮನೆಯ ಎದುರಿಗೆ ಅಥವಾ ನಿಮ್ಮ ಗಂಡನ ಮನೆಯ ಎದುರಿಗೆ ಒಂದು ಟೈಲರ್ ಶಾಪ್ ಇದೆ ಅಥವಾ ಡೋಬಿ ಇಸ್ತ್ರಿ ಮಾಡುವಂಥ ಒಂದು ಅಂಗಡಿ ಇದೆ ಅಂತ ಅಂದ್ಕೊಂಡ್ರೆ ಅಲ್ಲಿಯೂ ಕೂಡ ಮಾನಸಿಕ ನೆಮ್ಮದಿ ಇರಲ್ಲ. ಏಕೆಂತ ಹೇಳಿದ್ರೆ ಯಾವುದೇ ರೀತಿಯ ಶಬ್ದ ಅಥವಾ ಕಿರಿಕಿರಿಯ ಮಾತುಗಳು ಅಥವಾ ಗಲಾಟೆಗಳು ಕೇಳಿಸಬಾರ್ದು. ಅದಕ್ಕಾಗಿಯೇ ಬಹಳ ವಿಶೇಷ ರೀತಿಯಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕಾಗತ್ತೆ. ಇನ್ನು ಮನೆಯಲ್ಲಿ ಯಾವಾಗಲೂ ಕೂಡ ಹಾಲು, ಮೊಸರು, ತುಪ್ಪ, ಎಣ್ಣೆ, ಉಪ್ಪು, ಮೆಣಸಿನಕಾಯಿ, ಖಾರದ ಪುಡಿ ಇವೆಲ್ಲ ಮುಗಿಯುವ ಮೊದಲೇ ತಂದು ಮನೆಯಲ್ಲಿಡಬೇಕು. ಮುಗಿದ ಮೇಲೆ ತರಬಾರ್ದು. ಅಥವಾ ಇವುಗಳನ್ನು ಸಾಲವಾಗಿ ಪಡ್ಕೊಳ್ಳಿಕ್ಕೆ ಪಕ್ಕದ ಮನೆಗೂ ಕೂಡ ಹೋಗಬಾರ್ದು. ಹಾಗಾಗಿ ಇದು ಸಮೃದ್ಧಿಯ ಸಂಕೇತವಾಗಿರೋದ್ರಿಂದ ಇಂಥ ಪದಾರ್ಥಗಳು ಮುಗಿಯುವ ಮೊದಲೇ ಮನೆಗೆ ತಂದು ಜೋಡಿಸ್ಕೊಳ್ಬೇಕು. ಇನ್ನು ಸಂಜೆಯ ವೇಳೆಗೆ ಮನೆಗೆ ಯಾವುದೇ ರೇಷನನ್ನು ತರಬಾರ್ದು. ಬೆಳಿಗ್ಗೆಯಿಂದ ಮಧ್ಯಾಹ್ನದ ಒಳಗೆ ಮಾತ್ರ ಈ ರೀತಿಯ ರೇಷನ್ಗಳನ್ನು ತಂದು ಮನೆಯಲ್ಲಿ ಇಡಬೇಕು. ಇನ್ನು ಮನೆಯಲ್ಲಿ ಅಕ್ಕಿ ಜಾಸ್ತಿ ಇರಬಾರ್ದು. ಏಕೆ ಅಂತ ಹೇಳಿದ್ರೆ ಅಷ್ಟ ಕಷ್ಟಗಳನ್ನು ಕೊಡುತ್ತೆ ಈ ಅಕ್ಕಿ. ಆದ್ದರಿಂದಲೇ ಅಕ್ಕಿಯನ್ನು ಇಟ್ಕೊಳ್ಳುವಂಥದ್ದು ದುಃಖಕ್ಕೆ ಮೂಲವಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಎಲ್ಲವೂ ಸರಿ ಇದೆ, ಆದರೂ ಕೂಡ ಕಿರಿಕಿರಿ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಮಾಡುವಂಥ ಸಹಿ ಸರಿ ಇರಲ್ಲ. ನೀವು ಬಳಸುವಂತಹ ರೀತಿ ನೀತಿಗಳು, ನೀವು ಹಿಡಿಯುವಂತಹ ಪೆನ್ನಿನ ಸ್ಟೈಲ್ ಇರ್ಬೋದು, ಮಾಡುವಂತಹ ಸಹಿಯ ರೀತಿ ಇರ್ಬೋದು ವಿಭಿನ್ನವಾಗಿರುತ್ತೆ. ಇದರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಕಿರಿಕಿರಿ ಉಂಟಾಗ್ತಾ ಇದ್ದರೆ ರೋಗ ರುಜಿನಗಳು ಕೂಡ ಬಾಧಿಸುವಂಥದ್ದು ಇದೆ. ಕೆಲವರಿಗೆ ಸಾಲಬಾಧೆ ವಿಪರೀತವಾಗುತ್ತೆ. ಇದೆಲ್ಲಕ್ಕೂ ಕೂಡ ಕಾರಣವಾಗಿರುವಂಥದ್ದು ವಾಸ್ತುದೋಷ. ಕೆಲವರು ಇದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ, ಏನಿದೆ ವಾಸ್ತುವಿನಲ್ಲಿ ಅಂತ ಹೇಳಿ. ಆದರೆ ಹಿಂದೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ವಾಸ್ತುವನ್ನು ಅನುಸರಣೆ ಮಾಡ್ತಾ ಬಂದಿದ್ದಾರೆ. ಆಗ ಕಟ್ಟಿರುವಂಥ ದೇವಾಲಯಗಳಾಗಲಿ, ಆಗ ನಿರ್ಮಾಣ ಮಾಡಿರುವಂಥ ಯಾವುದೇ ಬೃಹತ್ ಕಟ್ಟಡಗಳಿಗಾಗಲಿ ಒಂದು ವಾಸ್ತುವನ್ನು ಅಳವಡಿಸ್ಕೊಳ್ತಾ ಇದ್ರು. ವಾಸ್ತುವಿನ ಮೂಲಕವೇ ಅವರಿಗೆ ನಿಜ ಜಗತ್ತಿನ ದರ್ಶನ ಆಗ್ತಾಯಿತ್ತು. ಅಂಥ ಒಂದು ಸಂದರ್ಭವನ್ನು ನಮ್ಮ ಮಕ್ಕಳು ಬಯಸಿದರೆ ಅವ್ರಿಗೂ ಕೂಡ ಕೊಡಬೇಕು. ಅವರು ಕೂಡ ಪೂರ್ವ ಸಿದ್ಧತೆಯಲ್ಲಿ ತೊಡಗಬೇಕು. ಹಾಗಾಗಿ ಮನೆಯ ಸಮೃದ್ಧಿಗೆ, ಮನೆಯ ಶಾಂತಿಗೆ ಈ ವಾಸ್ತುವನ್ನು ಅನುಸರಣೆ ಮಾಡುವಂಥದ್ದು. ಹಾಗೆ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ನಿಮ್ಮ ಅಡಿಗೆ ಮನೆಯನ್ನು ಅಥವಾ ದೇವರ ಮನೆಯನ್ನು ನೋಡದಂತೆ ಬಾಗಿಲುಗಳಿಂದ ಭದ್ರಪಡಿಸುವಂಥದ್ದು ಉತ್ತಮ. ಇದು ಆ ಮನೆಯ ಸಮೃದ್ಧಿಯನ್ನು ಹೆಚ್ಚಿಸುತ್ತೆ ಅನ್ನುವಂಥ ವಿಚಾರವನ್ನು ಈ ವಾಸ್ತುಶಾಸ್ತ್ರ ತಿಳಿಸ್ತಾ ಇದೆ. ಇದನ್ನು ನೀವು ಅನುಸರಣೆ ಮಾಡಿ. ಇನ್ನು ಇದೇ ಪ್ರಕಾರವಾಗಿ ಮನೆಯಲ್ಲಿ ವಾಸ್ತುಶಾಸ್ತ್ರದಂತೆ ಇರಬೇಕಾದಂಥ ವಸ್ತುಗಳು ಯಾವುದು? ಹಾಗೆ ಬಂಧುಗಳೇ, ನಿಮ್ಮ ಮನೆಯಲ್ಲೂ ಕೂಡ ಇಂತಹ ವಾಸ್ತು ವಿಚಾರಗಳನ್ನು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಂಬಿಕೆ ಇದ್ದರೆ ಈ ವಾಸ್ತುವನ್ನು ಅನುಸರಣೆ ಮಾಡಿ. ಹಾಗೆ ಮನೆಯಲ್ಲಿ ಇನ್ನೂ ಕೆಲವೊಂದು ವಿಚಾರಗಳನ್ನು ಅನುಸರಣೆ ಮಾಡಬೇಕಾಗಿರುವಂಥ ಒಂದು ಪ್ರಿಯಾರಿಟಿ ಇದೆ. ಹಾಗಾಗಿ ಅಂಥ ವಿಚಾರಗಳ್ಯಾವುದು, ಯಾವ ರೀತಿಯಲ್ಲಿ ವಸ್ತುಗಳನ್ನು ಇಟ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದುಸ್ಥಾನದಲ್ಲಿ ಚಂದ್ರ ಇದ್ದರೆ ಕೆಲವೊಂದು ವಿಶೇಷವಾದಂಥ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ಹಣಕಾಸಿನ ವ್ಯವಹಾರಗಳು ಪ್ರಗತಿದಾಯಕವಾಗಿರಲ್ಲ. ವಿಪರೀತ ಸಾಲ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಹಾಗೆ ಈ ದಿನ ಸ್ವಲ್ಪ ಕ್ಲಿಷ್ಟಕರವಾದಂಥ ವಾತಾವರಣ ಇರುತ್ತೆ. ಯಾವುದೂ ಕೂಡ ನಿಮಗೆ ಸುಲಭವಾಗಿ ಸಿಕ್ಕಲ್ಲ. ಅದರಲ್ಲೂ ನಿಮ್ಮ ಪ್ರಯಾಣದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಿ. ದೂರದ ಪ್ರಯಾಣ ಇದ್ದರೆ ಆದಷ್ಟು ಅದನ್ನು ಮುಂದಕ್ಕೆ ಹಾಕಿ, ಇಲ್ಲಾಂದರೆ ನೀವು ಇರುವ ಕಡೆಯಿಂದಲೇ ಆ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕು. ಇದರಿಂದ ನಿಮ್ಮ ಮೌಲ್ಯ ಜಾಸ್ತಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರಲ್ಲ. ಎಲ್ಲೋ ಒಂದು ಕಡೆ ಅತೃಪ್ತಿಯ ಭಾವ ಬಹಳ ವಿಶೇಷವಾಗಿ ತೋರ್ಪಡೆಯಾಗ್ತಾ ಇರುವಂಥದ್ದು ಇದೆ. ಇನ್ನು ಈ ದಿನ ವೃತ್ತಿಯಲ್ಲಿ, ವ್ಯವಹಾರದಲ್ಲಿ, ಹಾಗೆ
ನಿಮ್ಮ ಉದ್ಯೋಗ ಸ್ಥಾನ ಇರ್ಬೋದು ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್ ಇರ್ಬೋದು, ಇಲ್ಲಿ ಪ್ರಮುಖವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಈ ಮೂಲಕ ನಿಮಗೆ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂಥದ್ರ ವಿಚಾರ ಅರ್ಥ ಆಗುತ್ತೆ. ಇನ್ನು ಈ ದಿನದಲ್ಲಿ ವಾಹನ ಖರೀದಿ ಪ್ರಯತ್ನಗಳಿರಲಿ ಅಥವಾ ಈ ಪ್ರಯಾಣ ಅನ್ನುವಂಥದ್ದಿರಲಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಲ್ಪ ಸ್ವಲ್ಪ ಹಾನಿ ಉಂಟಾಗುತ್ತೆ, ಅಲ್ಪ ಸ್ವಲ್ಪ ನಷ್ಟಗಳು ಕೂಡ ಉಂಟಾಗುವಂಥದ್ದು ಇದೆ. ಅದನ್ನು ಮೀರಿ ಈ ದಿನ ಕೆಲಸ ಕಾರ್ಯಗಳನ್ನು ಭಾಳ ಲೆಕ್ಕಾಚಾರದಲ್ಲಿ ಮಾಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ತುಂಬ ಆನಂದ ಇದೆ, ಅನುಕೂಲ ಇದೆ, ಹೊಂದಾಣಿಕೆ ಇದೆ, ಕುಟುಂಬದಿಂದ ನಿಮಗೆ ಉತ್ತಮವಾದಂಥ ಸಹಕಾರ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಉದ್ಯೋಗ, ನಿಮ್ಮ ಯಾವುದೇ ಚಟುವಟಿಕೆಗಳಲ್ಲಿ ಈ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಾಗ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಆದರೆ ಕಣ್ಣು ಮುಚ್ಚಿ ಬಿಡುವುದರೊಳಗೆ ಆ ಅಡೆತಡೆಗಳು, ತೊಂದರೆಗಳು ನಿವಾರಣೆಯಾಗುತ್ತೆ. ಹಾಗಾಗಿ ಹೇಗೆ ಬಂತೋ ಹಾಗೆ ಅದು ವಾಪಸ್ಸು ಹೋಗುವಂಥ ಸಂದರ್ಭ ಈ ದಿನದಲ್ಲಿರುತ್ತೆ. ಹಾಗೆ ಈ ವೃತ್ತಿಪರ ವ್ಯವಹಾರಗಳೇನಿದೆ ಅದು ಸ್ವಲ್ಪ ಸೀಮಿತವಾಗಿ ಸಾಗುವಂಥದ್ದು, ಅಷ್ಟೊಂದು ಲಾಭ ಇಲ್ಲ. ಯಾಕೆಂದರೆ ಪೈಪೋಟಿ, ಕಾಂಪಿಟೇಷನ್ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿನೇ ಇದೆ. ಇನ್ನು ಯಾವುದೇ ಒಂದು ದೀರ್ಘಕಾಲದ ವಿವಾದಕ್ಕೆ ಸಿಲುಕಿ ಹಾಕ್ಕೊಳ್ಬೇಡಿ. ಹಾಗಾಗಿ ವಿವಾದ ಇದೆ ಅಂತ ಹೇಳಿದ್ರೆ ಆದಷ್ಟು ಅದರಿಂದ ದೂರ ಇರುವಂಥದ್ದು ತುಂಬ ಉತ್ತಮ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ. ಇನ್ನು ಅಧಿಕಾರಿಗಳಿಂದ ಕೆಲವು ಟೀಕೆ ಟಿಪ್ಪಣಿಗಳು ಬರುವಂಥದ್ದು ಕೂಡ ಇದೆ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಮೇಲಧಿಕಾರಿಗಳು ಗಮನ ಇಟ್ಟು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೊಡುವಂಥ ಕಮೆಂಟ್ಗಳೇನಿದೆ, ಅವರಿಂದ ಆಗುವಂಥ ಕೆಲವೊಂದು ವಿಚಾರಗಳೇನಿದೆ, ಅದನ್ನು ಧೈರ್ಯದಿಂದ ಈ ದಿನ ನೀವು ಸ್ವೀಕರಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅಧೈರ್ಯ ಏನಾದರೂ ಇದ್ದರೆ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದ್ರೆ ಈ ದಿನ ನಿಮ್ಮ ನಿಜವಾದ ಸೋಲಿಗೆ ಕಾರಣವಾಗ್ಬಿಡತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬ ಸದಸ್ಯರ ವರ್ತನೆ ಬಹಳ ಚೆನ್ನಾಗಿದೆ. ಅವರ ಒಂದು ಬೆಂಬಲ ಬಹಳ ವಿಪರೀತವಾಗಿ ಈ ದಿನ ಇರುವಂಥದ್ದು. ಇದರಿಂದ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಪರಮೇಶ್ವರರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆಯಲ್ಲಿ ಚಂದ್ರ ಇದ್ದರೆ ವಿಶೇಷವಾದಂತಹ ಕಾರ್ಯಸಿದ್ಧತೆಗಳು ನಡೆಯುತ್ತೆ. ಎಲ್ಲೋ ಒಂದು ಕಡೆ ಪ್ರಯಾಣ, ಪ್ರವಾಸ ಅಥವಾ ನಿಮ್ಮ ಉದ್ಯೋಗ ನಿಮಿತ್ತವಾಗಿ, ವ್ಯಾಪಾರ ನಿಮಿತ್ತವಾಗಿ ಈ ದಿನ ಕೆಲಸಗಳನ್ನು ಹಮ್ಮಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಈ ಪೂರ್ವ ಸಿದ್ಧತೆ ಕೂಡ ಅತ್ಯುತ್ತಮವಾಗಿರೋದ್ರಿಂದ ಕೆಲಸಗಳಲ್ಲಿ ಒಂದು ಸೋಲು ಅನ್ನುವಂಥದ್ದು ಇರಲ್ಲ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾದಂಥ ಪ್ರಗತಿ ಇರುತ್ತೆ. ನಿಮ್ಮ ಊಹೆಗೂ ನಿಲುಕದಂತಹ ಲಾಭಗಳು ನಿಮಗೆ ಬರುವಂಥದ್ದು. ಇಲ್ಲಿ ಹಣಕಾಸಿನ ಲಾಭ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯ ಲಾಭಗಳು ಕೂಡ ಒದಗಿ ಬರುತ್ತೆ. ಇನ್ನು ಈ ದಿನದ ಪೂರ್ವಾರ್ಧದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನ ಕೊಡೋದ್ರಿಂದ ಆ ಕೆಲಸಗಳು ನಿಮಗೆ ಯಶಸ್ವಿಯಾಗುತ್ತೆ. ಒಳ್ಳೆಯ ಸ್ಥಾನಮಾನ, ಅಂತಸ್ತು, ಗೌರವವನ್ನು ಕೂಡ ತಂದುಕೊಡುತ್ತೆ. ಹಾಗೆ ಈ ದಿನ ಹೊಸದಾಗಿ ಪರಿಚಯ ಆಗಿರುವಂಥವರ ವಿಚಾರವಾಗಿ ಹೆಚ್ಚು ಮಾತಾಡುವಂಥದ್ದು, ಅವರ ಪರವಾಗಿ ನೀವು ನಿಲ್ತೀರಿ, ಅವರ ಸಹಕಾರವನ್ನು ಬಯಸ್ತೀರಿ. ಆದರೂ ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಶ್ರೇಯಸ್ಸು ಅಥವಾ ನಿಮ್ಮ ಅಭಿವೃದ್ಧಿ, ನಿಮ್ಮ ಪ್ರಗತಿ ಇದರ ಸುತ್ತನೇ ಇರಬೇಕು. ಹಾಗಾಗಿ ಯಾರಿಂದಲೋ ಎರವು ಪಡೆದಂತಹ ಒಂದು ಶಕ್ತಿ ಆಗಲಿ, ಒಂದು ಮಾರ್ಗದರ್ಶನ ಆಗಲಿ ಶಾಶ್ವತವಾಗಿ ಉಳಿಯಲ್ಲ. ಹಾಗಾಗಿನೇ ಶಾಶ್ವತವಾಗಿ ಇರುವಂತಹ ಕೆಲವು ವಿಚಾರಗಳನ್ನು, ಅಧ್ಯಯನಗಳನ್ನು ಈ ಸಂದರ್ಭದಲ್ಲಿ ಮಾಡಿದರೆ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ. 5ನೇ ಮನೆ ಇದು. ಹಾಗಾಗಿನೇ ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಈ ಕಾರ್ಯದಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯ ಜೊತೆಗೆ ಒಂದು ರೀತಿಯ ಹಠದ ಸ್ವಭಾವವೂ ಕೂಡ ಇರುವಂಥದ್ದು ಇದೆ.
ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಹೆಚ್ಚಿನ ಶ್ರಮದಿಂದ ಪೂರ್ಣಗೊಳ್ಳುತ್ತೆ. ಹಾಗಾಗಿ ಎಫರ್ಟ್ ಇದ್ರೇ ಈ ದಿನ ಫಲಿತಾಂಶ ಅನ್ನುವಂಥದ್ದು. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ನಿರಾಸೆ ಉಂಟಾಗುವಂಥದ್ದು ಇದೆ. ಏಕೆಂದರೆ ನಿರೀಕ್ಷಣೆಗಳು ಜಾಸ್ತಿ ಇದ್ದಾಗ ಅದನ್ನು ನೀವು ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಈ ಅವಘಡಗಳಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮನ್ನು ನಂಬಿರುವಂಥವರು, ನಿಮ್ಮ ಮಾತಿನಲ್ಲಿ ವಿಶ್ವಾಸ ಇಟ್ಟಿರುವಂಥವರ ಒಂದು ಗೆಳೆತನ ಒದಗಿ ಬರುವಂಥದ್ದು ಇದೆ. ಹಾಗಾಗಿನೇ ಯಾವುದೇ ವಿಚಾರಕ್ಕೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಸ್ಥಿರತೆಯ ಕೊರತೆ ಕಂಡುಬರುತ್ತೆ. ಎಲ್ಲ ಒಂದು ಕಡೆ ಕನ್ಸಿಸ್ಟೆನ್ಸಿ ಇಲ್ಲ, ಎಲ್ಲ ಒಂದು ಕಡೆ ಕಾನ್ಸಂಟ್ರೇಷನ್ ಇಲ್ಲ. ಇದರಿಂದಲೇ ಕೆಲಸ ಕಾರ್ಯಗಳು ಅಸ್ತವ್ಯಸ್ತವಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕಲಾಕಾರರಿಗೆ, ಹಾಗೆ ಕಲಾವಿದರಾಗಲಿ, ಇನ್ನು ಸಿನಿಮಾ, ಸಾಹಿತ್ಯ ಇತ್ಯಾದಿ ರಂಗಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೂ ಕೂಡ ಉತ್ತಮ ಅವಕಾಶಗಳು ಈ ದಿನ ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಚಟುವಟಿಕೆಗಳಿಗೆ ಇದ್ದಂತಹ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತೆ. ಯಶಸ್ವಿ ಬದುಕು ನಿಮ್ಮದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ತಾಯಿಯವರ ಮಾತುಗಳನ್ನು ಕೇಳುವಂಥದ್ದು, ಅಥವಾ ನಿಮಗೆ ಮಾರ್ಗದರ್ಶನ ಮಾಡುವಂಥವರು ಸ್ತ್ರೀ ಆಗಿದ್ದರೆ ಅವರಿಗೆ ವಿಶೇಷ ಗೌರವಗಳನ್ನು ಕೊಡಬೇಕಾಗತ್ತೆ ಈ ದಿನ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಇನ್ನು ಕುಟುಂಬದಲ್ಲಿ ಸಾಮರಸ್ಯ ಇದೆ, ಹೊಂದಾಣಿಕೆ ಇದೆ, ತ್ಯಾಗ ಮನೋಭಾವ ಇದೆ. ಇದನ್ನೆಲ್ಲ ಗಮನಿಸಿದ್ರೆ ಈ ದಿನ ನಿಮಗೆ ಯಶಸ್ವಿ ದಿನವಾಗುತ್ತೆ, ಅನುಕೂಲಕರವಾದ ದಿನವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕುವಂಥ ಸಂದರ್ಭ ಇದೆ. ಮೇಲಧಿಕಾರಿಗಳು ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಶ್ಲಾಘಿಸ್ತಾರೆ. ಅಷ್ಟರ ಮಟ್ಟಿಗೆ ನಿಮಗೆ ಒಂದು ರೀತಿಯಲ್ಲಿ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದುವಂಥ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊಸ ಹೊಸ ಅವಕಾಶಗಳನ್ನು ಕಲ್ಪಿಸುವಂಥದ್ದು. ಹಾಗಾಗಿ ಒಂದಿದ್ದರೆ 4, 4 ಇದ್ದರೆ 8, ಈ ರೀತಿಯಲ್ಲಿ ದ್ವಿಗುಣಗೊಳ್ಳುವಂಥ ಒಂದು ವಿಚಾರಗಳನ್ನು ಮನಸ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಗ್ರಹಗತಿಗಳು ಅನುಕೂಲಕರವಾಗಿರೋದ್ರಿಂದಲೇ ಯಾವ ಕೆಲಸಗಳನ್ನು ಮಾಡಿದರೂ ಕೂಡ ಯಶಸ್ವಿ ಆಗ್ತೀರಿ. ಯಾವುದೇ ಒಂದು ವಿಚಾರಧಾರೆಗಳು ಕೂಡ ನಿಮಗೆ ಇಷ್ಟವಾಗುತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳು, ಕೆಲವೊಂದು ವಿದ್ಯಮಾನಗಳು, ಅದರಲ್ಲೂ ಸ್ತ್ರೀಯರಿಂದ ನಡೆಯುವಂಥ ಈ ಕುಟುಂಬಗಳೇನಿದೆ ಇದರಿಂದ ಸ್ವಲ್ಪ ವಿಚಲಿತರಾಗ್ಬೋದು. ಇದು ನಿಮ್ಮ ಮನಸ್ಸಿಗೆ ಕಿರಿಕಿರಿಯನ್ನು ತರಬಹುದು. ಆದಷ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಯಶಸ್ವಿ ದಿನ. ಅದರಲ್ಲೂ ಚಂದ್ರ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಗೌರವವನ್ನು ತರುತ್ತೆ. ಜೊತೆಗೆ ಸಮಾಜದಲ್ಲಿ ಉತ್ತಮವಾದಂಥ ಬೆಂಬಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ನಿರೀಕ್ಷಿತ ಪ್ರಗತಿ ಇರುವಂಥದ್ದು, ಆದರೆ ಅದನ್ನೇ ಹೆಚ್ಚು ಬಂಡವಾಳವನ್ನಾಗಿಸಿ ಪರಿವರ್ತನೆ ಮಾಡಿಕೊಳ್ಳುವಂಥ ಪ್ರಯತ್ನ ಅಲ್ಲಲ್ಲಿಗೆ ನಿಲ್ತಾ ಇರುವಂಥದ್ದು ಇದೆ. ಅದರ ಬಗ್ಗೆ ನೀವು ಒಂದು ಅಧ್ಯಯನವನ್ನೇ ಮಾಡಬೇಕಾಗತ್ತೆ. ಅಂದರೆ ನೀವು ಅಂದುಕೊಂಡಂತಹ ವಿಚಾರಗಳು ಯಾಕೆ ಈ ಒಂದು ಆಲೋಚನೆ ಮನಸ್ಸಿಗೆ ಬಂತು, ಇದಕ್ಕೆ ನಿಮಗೆ ಪೂರಕವಾಗಿ ಇರುವಂಥ ಅನುಭವ ಏನಿದೆ, ಅದರ ಒಂದು ಸಾಮರ್ಥ್ಯ ಎಷ್ಟಿದೆ ಇತ್ಯಾದಿ ವಿಚಾರಗಳನ್ನು ಸ್ವಲ್ಪ ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ನಿರುದ್ಯೋಗದ ಪ್ರಯತ್ನಗಳು ಕೂಡ ಕೆಲವೊಮ್ಮೆ ಕೂಡಿ ಬರುವಂಥದ್ದು ಕೂಡ ಇದೆ. ಹಾಗಾಗಿ ನಿಮಗೆ ನಿಮ್ಮ ನಕ್ಷತ್ರ, ನಿಮ್ಮ ರಾಶಿಗೆ ಅನುಗುಣವಾಗಿ ಉತ್ತಮ ದಿನಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ವ್ಯಾಪಾರದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ನೀವು ಸಾಧಿಸ್ಬೋದು. ನಿಮ್ಮ ಪಾರ್ಟ್ನರ್ ಕೂಡ ಈ ದಿನ ನಿಮ್ಮ ವಿಚಾರವಾಗಿ ತ್ವರಿತ ನಿರ್ಧಾರಗಳನ್ನು ಕೈಗೊಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ನಿರ್ಧಾರದಿಂದ ಹಿಂದೆ ಸರಿಬೇಕಾದಂಥ ಪರಿಸ್ಥಿತಿಗಳು ಕೂಡ ಬರುತ್ತೆ. ಹಾಗೆ ಈ ದಿನ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಸಾಮಾನ್ಯವಾಗಿ ವಿಶೇಷವಾದಂತಹ ಸ್ಥಾನಮಾನ ಇದೆ. ಆದರೆ ಈಗ ಬಂದಿರುವಂಥ ಈ ಅಧಿಕಾರಿ ವರ್ಗದವರಿಂದ ಕೆಲವೊಂದು ವಿಚಿತ್ರವಾದಂತಹ ಸನ್ನಿವೇಶಗಳು ಉದ್ಭವ ಆಗ್ತಾ ಇದೆ. ಹಾಗೆ ಈ ದಿನ ಸ್ನೇಹಿತರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಳುವಂಥದ್ದು,
ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಕುಟುಂಬ ಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿನೇ ಈ ದಿನದ ಮಾತುಗಾರಿಕೆ ಏನಿದೆ ಅದು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗೆ ಈ ದಿನ ಕೆಲವೊಂದು ಹೊಸ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಕೆಲಸಗಳು ನಿಧಾನವಾಗಿ ಸಾಗಿದ್ರೂ ಕೂಡ ಅದು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗದ ರೀತಿಯಲ್ಲಿ ನೀವು ನೋಡ್ಕೊಳ್ತೀರಿ. ಅಂದರೆ ಕ್ವಾಲಿಟಿಗೆ ಪ್ರಥಮ ಆದ್ಯತೆಯನ್ನು ಕೊಡುವಂಥದ್ದು. ಇನ್ನು ಈ ದಿನ ಸಾಲಗಾರರಿಂದ ಒತ್ತಡದ ಪರಿಸ್ಥಿತಿಗಳು ಬಂದರೂ ಅದನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಹಾಗೆ ಈ ದಿನ ನೀವು ಕೊಡುವಂಥ ಮಾಹಿತಿ ತುಂಬ ಉತ್ಸಾಹದಾಯಕವಾಗಿರುತ್ತೆ. ಇನ್ನು ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಇರುವಂಥದ್ದು, ಇದರಿಂದ ನಿಮ್ಮ ಬೇಸರ ಪ್ರತ್ಯಕ್ಷವಾಗಿಬಿಡುತ್ತೆ. ಹಾಗಾಗಿನೇ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನೀವು ಮೇಲಧಿಕಾರಿಗಳ ಒಂದು ವಿಶೇಷ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಹೊಸ ವಾಹನನೋ ಅಥವಾ ಹೊಸ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾದಂತಹ ದಿನ. ಹಾಗೆ ಇಲ್ಲಿ ನೇತ್ರ ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಈ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಒಂದು ಸಂದರ್ಭ. ಹಾಗಾಗಿನೇ ಪರಿಸ್ಥಿತಿಯ ಅವಲೋಕನ ಚೆನ್ನಾಗಿರುತ್ತೆ ಈ ದಿನ. ಇದರಿಂದ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕತ್ತೆ. ಹಾಗೆ ಈ ದಿನ ಕೌಟುಂಬಿಕ ವಾತಾವರಣ ಚೆನ್ನಾಗಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಹೆಚ್ಚಿನ ಆಸಕ್ತಿ ಶ್ರದ್ಧೆ ಅನ್ನುವಂಥದ್ದು ಇದೆ. ಅದರಲ್ಲೇ ನಿಮ್ಮ ಮಾತಿನಲ್ಲಿ ಈ ದಿನ ಸ್ವಲ್ಪ ವ್ಯತ್ಯಾಸಗಳಾಗೋದ್ರಿಂದ ಮಾತಿನಲ್ಲಿ ಒಂದು ಭಿನ್ನಾಭಿಪ್ರಾಯ ಬರುತ್ತೆ. ಮಾತಿನ ಚಕಮಕಿಗಳು ಕೂಡ ಉಂಟಾಗುವಂಥ ಸಾಧ್ಯತೆಗಳಿದೆ. ಇನ್ನು ಹೊಸ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆಯ ಪ್ರಯತ್ನಗಳು ಬಹಳ ಚೆನ್ನಾಗಿ ಈ ದಿನ ಕೂಡಿ ಬರುತ್ತೆ. ಹೊರಗಿನವರ ಬೆಂಬಲ ಬಹಳ ವಿಶೇಷವಾಗಿ ನಿಮಗೆ ಒದಗಿ ಬರುವಂಥದ್ದು. ಇದರಿಂದ ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳಲಿಕ್ಕೆ ಈ ದಿನ ಬಹಳ ಉತ್ಸಾಹದಲ್ಲಿರ್ತೀರಿ. ಹಾಗೆ ಈ ದಿನ ಯಾವುದೇ ಒಂದು ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂಥ ಒಂದು ನಿಟ್ಟಿನಲ್ಲಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಬಹಳ ಮುಂದಾಲೋಚನೆಯಿಂದ ಮುಂದುವರಿತೀರಿ. ಹಾಗೆ ಅನಿರೀಕ್ಷಿತ ಪ್ರಯಾಣ ಮಾಡಬೇಕಾದಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಇದರಿಂದ ಒಂದು ಕಡೆ ಸಂತೋಷ ಇದ್ದರೆ ಇನ್ನೊಂದು ಕಡೆ ಸ್ವಲ್ಪ ಬೇಸರ ಕೂಡ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಭವಿಷ್ಯಕ್ಕೆ ಹೊಸ ಆರ್ಥಿಕ ಯೋಜನೆಯಿಂದ ಒಂದು ನಾಂದಿ ಸಿಕ್ಕುವಂಥ ಸಂದರ್ಭ ಇದೆ. ಅಂದರೆ ಒಂದು ಒಳ್ಳೆಯ ಬಿಗಿನಿಂಗ್ ಅನ್ನುವಂಥದ್ದು ಆಗುತ್ತೆ. ಇದು ವಿಶೇಷವಾಗಿ ನಿಮಗೆ ಪ್ರೇರೇಪಣೆಯ ರೂಪದಲ್ಲಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನ ಸ್ವಲ್ಪ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಕಿರಿಕಿರಿಗಳನ್ನು ಅನುಭವಿಸ್ತೀರಿ. ಈಗಾಗಲೇ ಅದು ಉಪಶಮನ ಆಗಿರ್ಬೋದು, ತಣ್ಣಗಿರ್ಬೋದು, ಆದರೂ ಕೂಡ ನಿಮ್ಮ ಆಲೋಚನೆ ಅದೇ ಗುಂಗಿನಲ್ಲಿ ಈ ದಿನ ಕೂಡ ಇರುವಂಥದ್ದಾಗತ್ತೆ. ಇನ್ನು ಈ ದಿನ ಕೌಟುಂಬಿಕ ವಾತಾವರಣ ಏನಿದೆ ಅದು ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಯಾವುದೂ ಕೂಡ ನಿಮ್ಮ ಕಂಟ್ರೋಲಲ್ಲಿಲ್ಲ. ಎಲ್ಲೋ ಒಂದು ಕಡೆ ಹಣ ಬಂತು ಹಣ ಹೋಯಿತು ಅಂತ ಆಗತ್ತೆ ಹೊರತು ಯಾವುದೇ ಒಂದು ವಿಚಾರದಲ್ಲಿ ಸೇವಾ ಧರ್ಮಗಳನ್ನು ಅನುಸರಣೆ ಮಾಡುವಂಥದ್ದಾಗಲಿ ಅಥವಾ ನಿಮಗೆ ಅಗತ್ಯವಾಗಿರುವಂತಹ ಸ್ನೇಹಿತರು ಅವರಿಂದ ನಿಮಗಾಗಬೇಕಾಗಿರುವಂಥ ವಿಚಾರಗಳು ಅಥವಾ ನಿಮ್ಮಿಂದ ಅವರಿಗೆ ಬೇಕಾಗಿರುವಂಥ ಸಹಾಯ ಸಹಕಾರಗಳು ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಹಠಮಾರಿ ಸ್ವಭಾವವನ್ನು ಬಿಟ್ಟು ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಒಂದು ವಿಶೇಷ ಸಂದರ್ಭ ಬರ್ತಾ ಇದೆ. ಹಾಗೆ ಈ ದಿನ ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೀತೀರಿ. ಅವರ ಜೊತೆ ಮಾತುಕತೆ, ಚರ್ಚೆ, ವಿವಾದ ಇವೆಲ್ಲವೂ ಕೂಡ ಹೊಸ ಆಲೋಚನೆಗಳು ತುಂಬಿಕೊಳ್ಳುತ್ತೆ. ಹಾಗಾಗಿನೇ ಈ ಲ್ಯಾಟ್ರಲ್ ಥಿಂಕಿಂಗ್ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ ತಾರ್ಕಿಕವಾದಂಥ ಸಂಬಂಧ ಬೆಳೆಯುವಂಥದ್ದು ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇದೆ ಈ ದಿನ. ಹಾಗೆ ಭಕ್ತಿಯಿಂದ ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ.
ಮಕರ ರಾಶಿಯವರು ಈ ದಿನ ಸಂತೋಷ ಪಡುವಂಥ ದಿನ. ಏಕೆಂದರೆ ಕೆಲಸ ಕಾರ್ಯಗಳಿಂದ ಬರುವಂಥ ಈ ಫಲಿತಾಂಶಗಳು ನಿಮಗೆ ತುಂಬ ಅದೃಷ್ಟವನ್ನು ತರುತ್ತೆ, ಜೊತೆಗೆ ಸಂತೋಷ ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಕೆಲಸದ ಮೇಲೆ ಸಂಪೂರ್ಣವಾದಂಥ ನಿಗಾ ಇದೆ ಈ ದಿನ. ಹಾಗಾಗಿನೇ ಎಲ್ಲೂ ಕೂಡ ಎಡವಟ್ಟಾಗಲ್ಲ, ಎಲ್ಲೂ ನಷ್ಟ ಅನ್ನುವಂಥದ್ದು ಆಗಲ್ಲ. ಹಾಗೆ ಈ ದಿನ ಕೌಟುಂಬಿಕ ಸೌಕರ್ಯಗಳಿಗಾಗಿ ಹೆಚ್ಚಿನ ಒಂದು ನೆರವನ್ನು ನೀಡುವಂಥದ್ದು, ಹಾಗೆ ಆಶ್ರಯ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿ ಒಂದು ಸಾಮರಸ್ಯದ ಕೊರತೆ ಇದ್ದಂಥ ವ್ಯಕ್ತಿಗಳು ವಿಶೇಷವಾಗಿ ಆ ಸಾಮರಸ್ಯಕ್ಕಾಗಿ ಈ ದಿನ ಹಾತೊರೆಯುವಂಥದ್ದು, ಅದಕ್ಕಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳು ಕೂಡ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ಅದರಲ್ಲೂ ತ್ಯಾಗ ಮನೋಭಾವ ಇರೋದರಿಂದ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಂತೃಪ್ತಿ ಲಭ್ಯವಾಗುತ್ತೆ. ಹಾಗೆ ಈ ದಿನ ಗ್ರಹಗತಿಗಳು ಅನುಕೂಲಕರವಾಗಿರುವಂತಹ ಸ್ಥಿತಿಯಲ್ಲಿರೋದ್ರಿಂದಲೇ ನಿಮ್ಮ ವಿಚಾರಧಾರೆಗಳನ್ನು 4 ಜನರ ಜೊತೆ ಹಂಚಿಕೊಳ್ಳುವಂಥ ಒಂದು ಪ್ರಮೇಯ ಕೂಡ ಒದಗಿ ಬಂದಿದೆ. ಹಾಗೆ ಈ ದಿನ ಪೂರ್ವಾರ್ಧದಲ್ಲಿ ಮುಖ್ಯವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀರಿ. ಅಲ್ಲಿ ನಿಮ್ಮ ಗಣ್ಯರೋ ಹಿರಿಯರೋ ಈ ದಿನ ಬಂದು ನಿಮ್ಮನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ವಿಶೇಷವಾಗಿ ಪಾರ್ವತಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಗ್ರಾಮ ದೇವತೆಯ ದರ್ಶನದಿಂದ ಉತ್ತಮ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ಒಂದು ಪರಿಸರ ಇರುವಂಥ ದಿನ. ಒಂದು ಹುಣ್ಣಿಮೆ ಆಗಲಿ ಅಥವಾ ಹಬ್ಬ ಹರಿದಿನಗಳಾಗಲಿ ಹೇಗೆ ನಿಮ್ಮನ್ನು ಚುರುಕಾಗಿಸುತ್ತೆ, ಹೇಗೂ ಲವಲವಿಕೆಯಿಂದ ಇರ್ತೀರಿ ಅಂತಹ ಒಂದು ಪ್ರಯತ್ನ ಕೂಡ ಈ ದಿನ ನಮ್ಮಿಂದ ಆಗುತ್ತೆ. ಹಾಗೆ ಈ ದಿನ ಸ್ವಲ್ಪ ಹಠಮಾರಿ ಸ್ವಭಾವ ಇರುವಂಥದ್ದು, ಅಂದರೆ ಯಾವುದೇ ಕೆಲಸವನ್ನು ಕೊಟ್ಟರೂ ಅದನ್ನು ಪರಿಪೂರ್ಣವಾಗಿ ನಿಭಾಯಿಸಬೇಕು ಅನ್ನುವಂಥ ಒಂದು ಛಲ ಇದೆ. ಇದು ಹಠ. ಹಾಗಾಗಿನೇ ಈ ಹಠದಿಂದಲೇ ಈ ದಿನ ಒಂದೆರಡು ವಿಚಾರಗಳಲ್ಲಿ ತುಂಬ ಪ್ರಬುದ್ಧವಾದಂಥ ತೀರ್ಮಾನವನ್ನು ಕೈಗೊಳ್ತೀರಿ. ಹಾಗೆ ಈ ದಿನ ಹಿಮ್ಮೆಟ್ಟಿಸುವಂಥದ್ದು, ಹಾಗೆ ಕೆಲವೊಮ್ಮೆ ಸಾಧಾರಣವಾಗಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಶ್ರಮವನ್ನು ಇನ್ವೆಸ್ಟ್ ಮಾಡುವಂಥ ವಿಚಾರಗಳನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಈ ದಿನದ ವಾತಾವರಣ ನಿಮಗೆ ಮುಂದೆ ಅನುಕೂಲವನ್ನು ತರಬೇಕು. ಆ ರೀತಿಯಲ್ಲಿ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಬೆಲೆ ಬಾಳುವಂತಹ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಆಶೀರ್ವಾದ, ಮೇಲಧಿಕಾರಿಗಳ ಬೆಂಬಲ, ಇದರ ಮೂಲಕ ನಡೆಯುವಂಥದ್ದು ಬಹಳ ಸೂಕ್ತ. ಇಲ್ಲಿ ನಿಮಗೆ ಸಕ್ಸಸ್ ಇದೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗ್ತಾ ಇರುತ್ತೆ. ಈ ಬದಲಾವಣೆಗಳಿಗೆ ಹೊಂದ್ಕೊಳ್ತಾ ಇರಬೇಕು. ಹಾಗಾಗಿನೇ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಈ ದಿನ ಎಲ್ಲೋ ಒಂದು ಕಡೆ ಡೈಲ್ಯೂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಕೆಲವು ಪ್ರಮುಖವಾದಂಥ ಕೆಲಸ ಕಾರ್ಯಗಳು ಮುಂದೂಡಲ್ಪಡುವಂಥದ್ದು, ಹಲವಾರು ತಾಂತ್ರಿಕ ದೋಷಗಳಿಂದ ಕೆಲಸಗಳು ಮುಂದಕ್ಕೆ ಹೋಗುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಅನಗತ್ಯ ವಿವಾದಗಳು ಉಂಟಾಗುವಂಥದ್ದು, ಎಲ್ಲ ಒಂದು ಕಡೆ ಬೇರದ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಮಾತಾಡುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನದ ಒಂದು ತಿಳುವಳಿಕೆಯ ಮಟ್ಟ ಕಡಿಮೆ ಇರುವಂಥದ್ದು, ಅದಕ್ಕಾಗಿಯೇ ಈ ವಾದ ವಿವಾದಗಳು ಆಗಾಗ್ಗೆ ಆಗ್ತಾ ಇರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿರುದ್ಯೋಗಿಗಳಿಗೆ ತುಂಬ ಅನುಕೂಲ ಇರುತ್ತೆ, ಮೇಲಧಿಕಾರಿಗಳ ಬೆಂಬಲ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳ ಸಂಪೂರ್ಣ ಚಿತ್ರಣ ನಿಮ್ಮ ಕೈಲಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.